ಸೊ ಈ ಕತೆ ಒಪ್ಕೊಬೇಕಾದ್ರೆ ಅಂದರೆ ಈ ಸಾಮಾನ್ಯವಾಗಿ ಸ್ಟಾರ್ಟಿಂಗು ಇಂಡಸ್ಟ್ರಿಗೆ ಬಂದಾಗ ಯಾವುದಾದ್ರು ಒಂದು ಕತೆ ಸಿಕ್ಕರೆ ಒಪ್ಕೊಂಬಿಡೋಣಪ್ಪ ಅನ್ನೋ ಥರ ಇರುತ್ತೆ. ಆ ಥರ ಯೋಚನೆ ಮಾಡಿದ್ರ ಅಥವಾ ಕತೆ ಕೇಳಿದ್ರಲ್ಲಿ ನಾನೇನೋ ಒಂದು ಬ್ರೇಕ್ ಸಿಗುತ್ತೆ ಅಂತ ಆ ಥರ ಥಿಂಕ್ ಮಾಡಿ ಒಪ್ಕೊಂಡ್ರು? ಸರ್ ಆ ಥರ ಪ್ರಾಜೆಕ್ಟ್ಸ್ ಲೈಕ್ ಮೂವಿ ಸಿಕ್ಕಿದ್ರೆ ಸಾಕು ಅನ್ನೋ ಪ್ರಾಜೆಕ್ಟ್ಸ್ ತುಂಬಾ ಬಂದಿದೆ. ಆ ಥರ ಪ್ರಾಜೆಕ್ಟ್ಸ್ ಯಾವುದೂ ಮಾಡಿಲ್ಲ ಸರ್. ಸೊ ಮೊದಲನೇ ಸಿನಿಮಾದಲ್ಲಿ ನನಗೆ ನನ್ನ ರೋಲ್ಗೆ ಅಷ್ಟು ವೆಯ್ಟೇಜ್ ಇಲ್ಲದೆ ಇದ್ರೂ ಐ ನೋ ಲೈಕ್ ನಾನು ಗೋಯಿಂಗ್ ಫಾರ್ವರ್ಡ್ ಐ ಹ್ಯಾವ್ ಟು ಚೂಸ್ ಅ ಬೆಟರ್ ಸ್ಕ್ರಿಪ್ಟ್ ಅಂತಲೇ ಇತ್ತು. ಇದು ನಾನು ಇನ್ನೊಂದು ಸಿನಿಮಾ ಮಾಡಬೇಕಾದ್ರೆ ಥ್ರೂ ದ್ಯಾಟ್ ರೆಫರೆನ್ಸ್ ನನಗೆ ಸಿಕ್ಕಿದ್ದು. ಧರಣಿ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಅಲ್ಲಿ ಒಂದು ಟೀಮ್ ಅವರು ನನಗೆ ರೆಫರ್ ಮಾಡಿ ಸರಿಗೆ ಪ್ರೊಫೈಲ್ ಕಳಿಸಿ ನಾನು ಬಂದು ಆಡಿಷನ್ ಕೊಟ್ಟು ಸಿಕ್ಕಿದ ಪ್ರಾಜೆಕ್ಟ್. ಆ್ಯಂಡ್ ಇವಾಗ ಫಸ್ಟ್ ಒಂದು ನರೇಷನ್ ಕೊಡ್ತಾರಲ್ಲ, ಆವಾಗಲೇ ಒಂದು ಐಡಿಯಾ ಬಂದುಬಿಡುತ್ತೆ ಈ ಪಾತ್ರ ಏನು, ಈ ಪಾತ್ರದಿಂದ ನನಗೆ ಏನು ಸಿಗ್ಬೋದು, ಆ್ಯಂಡ್ ಈ ಪಾತ್ರದ ವೆಯ್ಟೇಜ್ ಏನಿದೆ, ಆ್ಯಂಡ್ ಸರ್ ಹೇಗೆ ಪಾತ್ರನ ಡಿಸೈನ್ ಮಾಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಆ್ಯಂಡ್ ದ ಕ್ಯಾರೆಕ್ಟರ್ ಆರ್ಕ್ ಇಸ್ ವೆರಿ ಗುಡ್. ಈ ಒಂದು ಪಾತ್ರದ್ದು ಆ ಒಂದು ಪಾತ್ರದೊಂದು ಆರ್ಕ್ ಇರುತ್ತಲ್ಲ, ಸೊ ಇಟ್ಸ್ ಕಂಪ್ಲೀಟ್ಲಿ ಕನೆಕ್ಟ್ ಟು ದ ಆಡಿಯನ್ಸ್. ತುಂಬ ಒಳ್ಳೆ ಪಾತ್ರ. ಸೊ ಈ ಥರದೊಂದು ಪಾತ್ರ ಮಾಡಿದ್ರೆ ಡೆಫಿನೆಟ್ಲಿ ಐ ಗೆಟ್ ಅ ರೆಕಗ್ನಿಷನ್. ಆ್ಯಂಡ್ ನನ್ನ ಒಂದು ಆ್ಯಕ್ಟ್ರೆಸ್ ಅಂತ ರೆಕಗ್ನೈಸ್ ಮಾಡೋದಲ್ಲ, ಒಳ್ಳೆ ಆ್ಯಕ್ಟ್ರೆಸ್ ಅಂತ ರೆಕಗ್ನಿಷನ್ ಅಂತ ಸಿಗಬೇಕು ಅಂತ ಪ್ರತಿಯೊಂದು ಆ್ಯಕ್ಟ್ರೆಸ್ಗೂ ಇರುತ್ತೆ. ಸೊ ಈ ಪಾತ್ರ ಅದನ್ನು ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿತ್ತು.